ನಮಸ್ಕಾರ ಸ್ನೇಹಿತರೆ, KCT ಅಪ್ಡೇಟ್ಸ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಇವಾಗೇನು ಬಂದು ನೋಡಿದ್ರೆ ನೀವು ಅಂತಂದರೆ ಇವಾಗೇನು ಕೌನ್ಸ್ಲಿಂಗು ಡೇಟು ಅಂತಂದರೆ ಆ ದಿನಾಂಕ ಮತ್ತು ವೆರಿಫಿಕೇಷನ್ ಸ್ಲಿಪ್ ಎರಡರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಕೊಡೋಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೊಂದು ಸಬ್ಸ್ಕ್ರೈಬ್ ಆಗಿ ನೋಡಿ ಆ್ಯಂಡ್ ಮೋರ್ ಅಪ್ಡೇಟ್ಸ್ಗೋಸ್ಕರ ವಾಟ್ಸಪ್ ಗ್ರೂಪ್ ಇದೆ, ಹೋಗಿ ಜಾಯ್ನ್ ಆಗ್ಬೋದು. ಓಕೆ ಸ್ನೇಹಿತರೆ, ನಿಮ್ಮ ಕಾಲ ಗೊತ್ತಿರುವ ಹಾಗೆ ಈಗಾಗಲೇ ಏನಪ್ಪ ಅಂತಂದರೆ ಎಲ್ಲನೂ ಕೂಡ KCT ರಿಸಲ್ಟ್ ಬಂದೈತೆ. ನಿನ್ನೆನೂ ಕೂಡ ಈಗ ಸ್ಪಾಟ್ ರ್ಯಾಂಕ್ ಬರಬೇಕಿತ್ತು, ಅದನ್ನು ಕೂಡ ಬಂದೈತೆ. ಅಂತಂದರೆ ಎಲ್ಲ ರೀತಿಯಾಗಿ ರಿಸಲ್ಟ್ ಬರ್ತಕ್ಕಂಥದ್ದು ಕಡೆಯಿಂದ ಮುಗಿದಿದೆ ಕೆಲಸ. ಇವಾಗೇನಿದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರಬೇಕು, ಒಂದು ಏನಪ್ಪ ಅಂತಂದರೆ ನೀಟ್ ರಿಸಲ್ಟ್ ಬರಬೇಕು. ಓಕೆ, ನೀಟ್ ರಿಸಲ್ಟ್ ಯಾಕೆ ಬರಬೇಕಂತಂದರೆ ನೀಟು ಮತ್ತು KCT ಎರಡು ಕೂಡ ಕಂಬೈಂಡಾಗಿ ಆಪ್ಷನ್ ಎಂಟ್ರಿ, ಅಂದರೆ ಎರಡು ಕಂಬೈಂಡಾಗಿ ಒಂದು ಕೌನ್ಸಿಲಿಂಗ್ ನಡೀತೈತೆ. ಸೊ ಹಾಗಾಗಿ ನೀಟ್ ರಿಸಲ್ಟ್ ಬಂದ ತಕ್ಷಣ ಓಕೆ, ಈಗ ಕೇದಾರ್ ಹತ್ರ ರೆಡಿ ಇಲ್ಲ ಅಂತಲ್ಲ, ಎಲ್ಲನೂ ಕೂಡ ರೆಡಿ ಇದೆ. ಅವ್ರು ಆಗಲೇ ಕೌನ್ಸಿಲಿಂಗ್ ರೆಡಿ ಇದ್ದಾರೆ. ಇವಾಗ ನೀಟ್ ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಾಯಿದ್ದಾರೆ. ಯಾವಾಗ ನೀಟ್ ರಿಸಲ್ಟ್ ಕೂಡ ಬರ್ತದ ಅವಾಗ ಎಟ್ ಎ ಟೈಮ್ ಮಾಡ್ತಾರೆ ಅಂತಂದರೆ ವಿತಿನ್ 1 or 2 ಡೇಸಲ್ಲಿ ಏನು ಮಾಡ್ತಾರೆ ಅಂದರೆ ನೀಟ್ ರಿಸಲ್ಟ್ ಬಂದಾದ್ಮೇಲೆ ಹೇಳ್ತಿದ್ದೀನಿ, ಬಂದ ತಕ್ಷಣ ಅವತ್ತೇ ಬಿಡ್ಬೋದು ಅಥವಾ ಮರುದಿನ ಆದರೂ 1 or 2 ಡೇಸ್ ಅಷ್ಟೇ ಹಬ್ಬ ಬಂದರೆ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ. ಫಸ್ಟ್ ರೌಂಡ್ ಯಾವ ರೀತಿ ನಡೀತದ ಏನು ಅಂತ ಒಂದು ಶೆಡ್ಯೂಲ್ ಅನ್ನೋದು ಬಿಡ್ತಾರೆ ಕಡೆಯಿಂದ. ಆ ರೀತಿಯಾಗಿ ಕೌನ್ಸಿಲಿಂಗ್ ನಡೀತಾ ಹೋಗುತ್ತೆ. ಏನೇನೆಲ್ಲ ನಡೆಸಬೇಕು ಅನ್ನೋದು ಸ್ಟೆಪ್ ವೈಸ್ ಅವರೇ ಒಂದು ಶೆಡ್ಯೂಲ್ ಕೊಟ್ಬಿಟ್ಟಿರ್ತಾರೆ. ಓಕೆ, ವಿತ್ ಡೇಟು ವಿತ್ ಟೈಮ್ ಕೂಡ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ. ಅದ್ರ ತಕ್ಕನಾಗೆ ನಡೀತದೆ. ಅದು ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ. ಅಟ್ಲೀಸ್ಟ್ ಇನ್ನೂ ಕೂಡ ಒಂದು 2 ವೀಕ್ಸ್ ಹಬ್ಬ ಒಂದು 15 ತಾರೀಕುವರೆಗೂ ಕೂಡ ಹೋಗುತ್ತೆ. ಯಾಕಂದರೆ ನೀಟ್ ರಿಸಲ್ಟ್ ಕೂಡ ಬರೋದು ಬಾಕಿ ಇದೆಯಲ್ವಾ. ಸೊ ಹಾಗಾಗಿ ಓಕೆ, ಅದಾದ ನಂತರ ಏನಪ್ಪ ಅಂದರೆ ಇವಾಗ ಒಂದು ಇಲ್ಲಿ ಬಂದಿರತಕ್ಕಂಥದ್ದು KDLಗೆ ನಿನ್ನೆ ಸ್ಪಾಟ್ ರ್ಯಾಂಕ್ ಎಷ್ಟೋ ಜನಕ್ಕೆ ರಿಸಲ್ಟ್ ಸರಿಯಾಗಿ ಇನ್ನೂ ಕೂಡ ರ್ಯಾಂಕ್ ಶೋ ಆಗಿಲ್ಲ. ಸೊ KDವರು ಮನಸ್ಸು ಮಾಡಿದರೆ ಒಂದು ವಿಡಿಯೋ ಬಿಡಬೇಕು, ಒಂದು ಲಿಸ್ಟ್ ಬಿಡಬೇಕು. ಅಂದರೆ ರ್ಯಾಂಕನ್ನು ಡೆಸಿಬಲ್ ಮೂಲಕ ಕೊಟ್ಟಿರ್ತಕ್ಕಂಥದ್ದು, ಅಂದರೆ ಎಷ್ಟೆಲ್ಲ ವೇರಿಯೇಷನ್ ಆಗಿದೆ ಅಂತ ಒಂದು ಕಟ್ ಆಫ್ ಅನಾಲಿಸಿಸ್ ಮಾಡೋಕ್ಕಾಗಲ್ಲ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಿಡಬೇಕು ಕಡೆಯಿಂದ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾದ ನಂತರ ಕೂಡ ಎಲ್ಲನಪ್ಪ ಅಂದರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಂತಂದರೆ ಇನ್ನೂ ಕೂಡ ಒಂದು 15 ಡೇಸ್ ಆದರೂ ಇದು ಇನ್ನೂ ವರ್ಕ್ ನಡೀತದೆ. ಓಕೆ, ಇನ್ನೂ ಒಂದು 15 ಡೇಸ್ ಆದ ನಂತರ ಮೇ ಬಿ ನಿಮ್ಮ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಒಂದಂದ್ರೆ ಗೊತ್ತಾಯಿತು. ಆ್ಯಂಡ್ ಅದ್ರ ತಕ್ಕನಂಗೆ ಈಗ ನೀಟ್ ರಿಸಲ್ಟ್ ಬರ್ತದ. ಇವಾಗ ಹೇಳ್ದಂಗೆ ನಿಮ್ಗೆ ಗೊತ್ತಿರುವಾಗ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರಂತ ಹೇಳಿ, ಅದಕ್ಕಿಂತ ಮುಂಚೆ ಒಂದು ಮೇನ್ ಏನು ಕೆಲಸ ಅಂತಂದರೆ ಕಡೆಯಿಂದ ಒಂದು ವೆರಿಫಿಕೇಷನ್ ಸ್ಲಿಪ್ ಬಿಡಬೇಕು. ಆ ವೆರಿಫಿಕೇಷನ್ ಸ್ಲಿಪ್ಪು ಇಲ್ಲೇ KDಲ್ಲೇ ಬಿಡ್ತಾರೆ. ಅದು ಯಾರ್ಯಾರಿಗೆ ಬರ್ತದ, ಈಗಾಗಲೇ ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಂಬಂದಿದ್ದಾರೆ. ಎಷ್ಟು ಅಂದರೆ ಕ್ಲಾಸ್ ಬಿಲಿದ್ದು ಹಿಡಿದು ಓವರ್ಗೆ ಯಾರೆಲ್ಲ ಹೋಗಿದ್ದಾರೆ ಇವ್ರಿಗಾಗಲೇ ಏನಪ್ಪ ಅಂದ್ರೆ ಒಂದು ವೆರಿಫಿಕೇಷನ್ ಸ್ಲಿಪ್ಪು ಕಡೆಯಿಂದ ಕೊಟ್ಟಿದ್ದಾರೆ. ನಿಮಗೆ ಮತ್ತೇನು ಬರೋಲ್ಲ, ಅದೇ ಇರ್ತದೆ. ಓಕೆ, ಇವಾಗ ಕ್ಲಾಸ್ ಎ ಸ್ಟೂಡೆಂಟ್ಸ್ಗೆ ಕೆಲವೊಂದು ಕ್ಲಾಸ್ ವಾಯ್ ಈ ಥರ ಇದ್ದಾರೆ ನೋಡಿ. ಕೆಲವೊಂದಿಷ್ಟು ಹುಡುಗರು ಅಂದರೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ನೋಡಿ, ಆ ಒಂದು ಸ್ಟೂಡೆಂಟ್ಸ್ ಮಾತ್ರ ಏನಪ್ಪ ಅಂದರೆ ಕಡೆಯಿಂದ ಆನ್ಲೈನಲ್ಲೇ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ನ ತೊಗೊಂಡು ನೀವೇನು ಮಾಡ್ಬೋದು, ಆರಾಮ್ಸೆಗೆ ಆಪ್ಷನ್ ಎಂಟ್ರಿಗೆ ಅಂದರೆ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡ್ಬೋದು. ಆ ವೆರಿಫಿಕೇಷನ್ ಸ್ಲಿಪ್ಪು ಯಾವ ರೀತಿ ಇರ್ತದೆ ಏನಂತ ಕೂಡ ಈಗಾಗಲೇ ಭಾಳ ಸ್ಟುಡಿಯೋ ಮಾಡಿದ್ದೀನಿ. ಬೇಕಾದ್ರೆ ಬಿಟ್ಟಾದ ತಕ್ಷಣ ಇನ್ನೊಂದು ಟೈಮ್ ಕೂಡ ಹೇಳ್ತೇನೆ ನಿಮಗೆ. ಓಕೆ, ಆ ವೆರಿಫಿಕೇಷನ್ ಸ್ಲಿಪ್ ಭಾಳ ಇಂಪಾರ್ಟೆಂಟು. ಆ್ಯಂಡ್ ಅಂದರೆ ಬಿಟ್ಟಾದ ತಕ್ಷಣ ಏನಪ್ಪ ಅಂದರೆ ಅದನ್ನು ಒಂದು ಫೋಟೋ ಹೊಡೆದು ಇಟ್ಕೊಬೇಕು ಅಂತ ಮೊದಲು ಒಂದು ಸ್ಕ್ರೀನ್ಶಾಟ್ ಆದರೂ ಹೊಡೆದು ಇಟ್ಕೋರಿ. ಯಾಕಂದರೆ ಅದು ಇಂಪಾರ್ಟೆಂಟ್. ಓಕೆ, ನಿಮ್ಮ ಅಡ್ಮಿಷನ್ಗೂ ಬೇಕಾಗ್ತದೆ. ಅದು ಇಲ್ಲದೆ ಹೋತಂದ್ರೆ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರೋಲ್ಲ. ಓಕೆ, ವೆರಿಫಿಕೇಷನ್ ಸ್ಲಿಪ್ ಬಿಡ್ತಾರೆ, KDವರು ಬಿಡ್ತಾರೆ, ಆನ್ಲೈನೇ ಬರ್ತದೆ. ಏನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ, ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇರಲ್ಲ. ಓಕೆ, ಅಂದರೆ ಈಗೆಲ್ಲ ಮೊದಲೆಲ್ಲ ಏನಂತಂದರೆ ಅಲ್ಲಿ BO ಆಫೀಸಲ್ಲಿ ಕೊಡ್ತಾಯಿದ್ರು, ಅಥವಾ ಒಂದು ಯಾವುದೋ ಸೆಂಟರ್ ಇರ್ತಿತ್ತು, ಅದು KDಗೆ ಹೋಗ್ಬೇಕಿತ್ತು. ಈಗ ಹಂಗೇನಿಲ್ಲ, ಆನ್ಲೈನೇ ಬರ್ತದೆ, ಆನ್ಲೈನೇ ತೊಗೋಬೋದು. ಸರಿ, ಇದಿಷ್ಟು ಇನ್ನೂ ಕೂಡ ಬ್ಯಾಕೆಂಡಲ್ಲಿ ವರ್ಕ್ ಇದೆ. ಕೌನ್ಸಿಲಿಂಗ್ ಡೇಟ್ ಇನ್ನೂ ಒಂದು 15 ದಿನ ಆದರೂ ಆಗ್ತದೆ ಸ್ಟಾರ್ಟ್ ಆಗೋಕ್ಕೆ. ಓಕೆ ಸರಿ, ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದು ತಿಳಿಸ್ತಿರ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.